ತಮಿಳುನಾಡು ಒಂದು ಕಡೆ ಎಂಟ್ರಿ ಆಗ್ತಾ ಇದೆ ಸರ್, ಮತ್ತೊಂದು ಕಡೆಯಲ್ಲಿ ಸತ್ಯಶೋಧನಾ ಸಮಿತಿ. ಹೇಗೆ ನೋಡೋದು ಸರ್ ಇದನ್ನು ಬೆಳವಣಿಗೆ? ಇಲ್ಲ, ಈಗ ಸತ್ಯಶೋಧನಾ ಸಮಿತಿ ಅಂತಂದರೆ ಇವರು ಪಕ್ಷದಿಂದ ಮಾಡಿರ್ತಕ್ಕಂಥ ಸತ್ಯಶೋಧನಾ ಸಮಿತಿ. ಹೌದು, ಅದು ಅಲ್ಲ, ನ್ಯಾಯಾಂಗ ತನಿಖೆಗೆ ಅವರೇ BJPಯವರು ಒತ್ತಾಯಿಸ್ಬೇಕು ಇದಕ್ಕೆ. ಯಾಕಂದರೆ ಪಕ್ಷದಿಂದ ಮಾಡಿರ್ತಕ್ಕಂಥ ಅದಕ್ಕೊಂದು ಸ್ಟ್ಯಾಚ್ಯುಟರಿ ಇದು ಇರಲ್ಲ, ಸ್ಟ್ಯಾಂಡರ್ಡಿಟಿ ಇರಲ್ಲ. ಅದಕ್ಕೆ ಇವರು ಅವ್ರದ್ದೊಂದು ಒಪಿನಿಯನ್ ಆಗುತ್ತೆ. ಹಾಗೆ ನೀವು ನಾಳೆ ಹೋಗಿ ಏನಾದರೂ ಒಂದು ಅರ್ಜಿ ಕೊಟ್ಟು ಇಲ್ಲ ನಮ್ದು ಒಪಿನಿಯನ್ ಹಿಂಗಿದೆ ಅಂತ ಹೇಳಿದಂಗೆ ಅಷ್ಟೇ ಒಪಿನಿಯನ್ ಅಷ್ಟೇ, ಅದಕ್ಕಿಂತ ಹೆಚ್ಚಿನ ಒಪಿನಿಯನ್ ಅದಕ್ಕೇನು ಬರಲ್ಲ. ಯಾಕಂತ ಹೇಳಿದ್ರೆ ಅದಕ್ಕೊಂದು ನ್ಯಾಯಾಂಗ ಒಂದು ಅಸ್ತಿತ್ವ ಬೇಕಲ್ಲ ಅದಕ್ಕೆ. ಹೌದು, ಅದಕ್ಕೆ ನ್ಯಾಯಾಂಗ ಅಸ್ತಿತ್ವ ಇರ್ತಕ್ಕಂಥ ಒಂದೇನಂತ ಹೇಳಿದ್ರೆ ತನಿಖೆ ಆಗಬೇಕು ಅಂತೇಳಿ BJPಯವರು ಒತ್ತಾಯ ಮಾಡಿದರೆ ಸರಿ ಇರ್ತಿತ್ತು. ಹೌದು. ಆಮೇಲೆ ಇಲ್ಲಿ ಏನಾಗ್ತಾ ಇದೆ, ಯಾರು DYSP ಆಮೇಲೆ SP ಇವರೆಲ್ಲ ಏನಂತ ಹೇಳಿದ್ರೆ ಮ್ಯಾಜಿಸ್ಟ್ರೇಟು ಇವರು ಲೆವೆಲ್ನಲ್ಲಿ ಇದು ಆಯ್ತಂದ್ರಪ್ಪ ಅಂದರೆ ಅದೆಲ್ಲ ಅದೇ ಮುಗಿದೋಗುತ್ತೆ. ಅಲ್ಲಿ ಕತೆ ಮುಗಿದೋಗುತ್ತೆ. ಆಮೇಲೆ ಇವರು ಶಿವಕುಮಾರ್ ಅವರು ಏನು ಹೇಳ್ತಾ ಇದ್ದಾರೆ, ನನಗೆ ನನ್ನ ರಾಜ್ಯವನ್ನು ರಕ್ಷಣೆ ಮಾಡ್ಕೋದು ಗುರುತು ಅಂತೇಳಿ, ಐ ನೋ ಹೌ ಟು ಕಂಟ್ರೋಲ್ ಮೈ ಅಡ್ಮಿನಿಸ್ಟ್ರೇಟ್ ಮೈ ಸ್ಟೇಟ್ ಅಂತೇಳಿ ಅವ್ರು ಯಾಕೆ ತಲೆ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ರು ತಲೆ ಹಾಕಿದ್ದು ಅಂಥದ್ದೇನು ಕಾಣಿಸ್ತಾ ಇಲ್ಲ ನನಗೆ. ಅವ್ರೇನಂತ ಹೇಳಿದ್ರೆ ಮಾನವೀಯತೆ ಆಧಾರದ ಮೇಲೆ ಅಂತ ಅವ್ರು ಹೇಳ್ತಾರೆ. ಆದರೆ ಅಲ್ಲಿಯ ಒಂದು ರಾಜಕೀಯ ಒಂದು ಇದನ್ನ ಲಾಭಕ್ಕಾಗಿ ಅವರು ಬೇರೆ ಬೇರೆ ಒಂದು ಆ್ಯಂಗಲ್ನಿಂದ ಈಗ ಯಾರು ಇದಾಗಿದ್ದಾರೆ ಡೆತ್ ಆಗಿದ್ದಾರೆ, 3 ಜನ ಹತ್ಯೆ ಆಗಿದ್ದಾರೆ, ಅವರ ಒಂದು ಕುಟುಂಬಗಳಿಗೆ ಕೊಟ್ಟಿದ್ದಾರೆ, ಒಂದಿಷ್ಟು ಹಣ ಕೊಟ್ಟಿದ್ದಾರೆ, ಪರಿಹಾರ ನೀಡಿದ್ದಾರೆ ಅಂತಕ್ಕಂಥದ್ದು. ಅವ್ರೇನು ಬಂದಿಲ್ಲ ಲಾ ಆ್ಯಂಡ್ ಆರ್ಡರ್ನ ಏನಂತ ಹೇಳಿದ್ರೆ ನೀವು ಮಾಡ್ತಾ ಇಲ್ಲ ನಾನು ಮಾಡ್ತೀನಿ ಅಂತೇಳಿ ಏನು ಬಂದಿಲ್ಲ. ಹೌದು, ನನಗೆ ಅನಿಸಿದ್ದು ಅದನ್ನ ನೋಡಿದರೆ ಅಲ್ಲ ಹಾಗೆ ಅನಿಸ್ತಾ ಅಷ್ಟೇ. ಅವ್ರು ಏನು ಕೊಟ್ಟಿದ್ದಾರೆ ಅವ್ರು ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಇದು ತಮಿಳುನಾಡು ಮೂಲದವರು ಹೌದು ಇರ್ಬೋದು, ಇಲ್ಲಿ ಬಂದಿದ್ದಾರೆ, ಇಲ್ಲಿಯೇ ಆಧಾರ್ ಕಾರ್ಡ್ ಇದೆ ಅವ್ರದ್ದು, ಇಲ್ಲಿಯೇ ನಿವಾಸಿಗಳು, ಇಲ್ಲಿಯೇ ನಾಗರಿಕರು ಅಂತೇಳಿ ಆಗಿದ್ದಾರೆ, ಇಲ್ಲೇ ಏನಂತ ಹೇಳಿದ್ರೆ ಪಡಿತರ ಅಕ್ಕಿ ಅವೆಲ್ಲ ತಿಂದುಕೊಂಡು ಇಲ್ಲೇ ಇದ್ದಾರೆ ಅವರು. ಹೌದಾ, ಅದು ನಡೆಯುತ್ತೆ. ಆದರೆ ಅವರು ತಮಿಳುನಾಡಿನವ್ರು ಏನು ಹೇಳೋದು ಮೂಲದಿಂದ ಬಂದ್ಯಾರ ಅಂತ ಹೇಳಿದ್ರೆ ಅಲ್ಲಿಯೇ ಜನರಿಗೆ ಒಂದಿಷ್ಟು ಏನಂತ ಒಂದು ಭರವಸೆ ಕೊಡೋದಕ್ಕೆ ಅಥವಾ ವಿಶ್ವಾಸ ಗಿಟ್ಟಿಸ್ಕೊಳ್ಳಿಕ್ಕೆ, ಇಲ್ಲ ನಾವು ನಮ್ಮ ಜನ ಎಲ್ಲಿದ್ದರೂ ಸಹಿತ ನಾವು ಏನಂತ ಹೇಳಿದ್ರೆ ನಾವು ಅದಕ್ಕೆ ಸ್ಪಂದಿಸ್ತೀವಿ ಅಂತೇಳಿ. ಫಾರ್ ಎಕ್ಸಾಂಪಲ್ ಈಗ ಗೋವಾದಲ್ಲಿ ಏನೋ ಗಲಾಟೆ ಆಗ್ತದೆ, ಅಲ್ಲಿ ಮಹಾರಾಷ್ಟ್ರದಲ್ಲಿ ಗಲಾಟೆ ಆಗ್ತದೆ, ಅಲ್ಲಿ ಆದಾಗ ಏನಂತ ಹೇಳಿದ್ರೆ ಕನ್ನಡಿಗರ ಮೇಲೆ ಹಲ್ಲೆ ಆಗ್ತದೆ. ಹೌದು, ಅವಾಗ ನಾವು ಪ್ರತಿಕ್ರಿಯೆ ಮಾಡ್ತೀವಲ್ಲ, ಇಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಪ್ರತಿಕ್ರಿಯೆ ಮಾಡ್ತಾರೆ, ಇಲ್ಲಿರ್ತಕ್ಕಂಥ ಹೋರಾಟಗಾರರು ಹೋರಾಟ ಮಾಡ್ತಾರೆ, ಅವ್ರಿಗೆಲ್ಲ ರಕ್ಷಣೆ ಕೊಡ್ಬೇಕಂತೇಳಿ. ಹಾಗೆ ಅವರು ಮಾಡ್ತಾ ಇರ್ತಾರೆ, ಅದು ಒಂದು ದೊಡ್ಡ ವಿಷಯ ಅಲ್ಲ. ಆದರೆ ನನಗೇನು ಹೇಳಿದ್ದು ಅಂತಂದರೆ ಇವರು ಶಿವಕುಮಾರ್ ಅವ್ರ ಬಗ್ಗೆ ನಮ್ಮ ರಾಜ್ಯದ ರಕ್ಷಣೆ ಮಾಡ್ಕೊಳ್ತಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಹೊರತಾಗಿ ಇಲ್ಲಿಯ ಜನರ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ಹೌದು, 4ನೇ ಆರೋಪಿ ಬದುಕಿದ್ದಾರೆ ಸರ್, ಅದರಲ್ಲಿ ಬದುಕಿದ್ದಾರೆ, ಅವನಿಗೆ ರಕ್ಷಣೆ ಕೊಡಬೇಕು. ಅವನೇ ಮುಖ್ಯ. ಏನಂತಂದ್ರೆ ನಾಳೆ ದೊಡ್ಡ ಸಾಕ್ಷಿ ಅದು. ಹೌದು, ಈಗ ಅಜ್ಞಾತ ಸ್ಥಳದಲ್ಲಿ ಬಚ್ಚಿಟ್ಕೊಂಡಿದ್ದಾರೆ ಅವರು. ಹೌದು, ಅವ್ರಿಗೆ ಎಲ್ಲಾ ರೀತಿಯಿಂದ ರಕ್ಷಣೆ ಕೊಟ್ಟು ಅದನ್ನೇನಂತ ಹೇಳಿದಾರಪ್ಪ ಅಂದ್ರೆ ಕಾನೂನು ಮತ್ತು ನ್ಯಾಯಾಂಗ ತನಿಖೆ ನಡೆಸಬೇಕು. ಅದು ಇವತ್ತು ಇಲ್ಲಿ ಕರ್ನಾಟಕ ಸ್ಟೇಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಯಾವ ರೀತಿಯಲ್ಲಿ ಕೇಂದ್ರ ಸರ್ಕಾರ ಎಂಟರ್ ಆಗಬೇಕು ಅಂತಕ್ಕಂಥದ್ದನ್ನು ಸಹಿತ ವಿಚಾರ ಮಾಡಬೇಕು. ಅದಕ್ಕೆ CBI ಕೊಡ್ಬೇಕಾ ಹೇಗ? ಯಾಕಂದ್ರೆ ಇವ್ರು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಅಂದ್ರೆ ಏನು ಅಂತ. ಹೌದು, ಇವತ್ತು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅವರು ಹೇಳಿದ್ದಾರೆ, ಆನೆಗಳದ್ದು ಒಂದು ವಿಷಯ ಬಂದಿದೆ. ಆನೆಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡಿಸ್ಲಿಕ್ಕೆ ಬಂದೂಕುಗಳನ್ನು ಬಳಸಬೇಡಿ ಅಂತೇಳಿ ಸೂರ್ಯಕಾಂತ್ ಅವರು ಒಂದು ಆದೇಶ ಹೊರಡಿಸಿದ್ದಾರೆ. ಹೌದು, ನೋಡಿ, ಆನೆಗಳು ಪ್ರಾಣಿಗಳವು. ಇವತ್ತು ಮನುಷ್ಯರನ್ನ ಏನಂತ ಹೇಳಿದ್ರಪ್ಪ ಅಂತ ಹೇಳಿದ್ರೆ ಓಡಿಸ್ಲಿಕ್ಕೆ ಗುಂಡು ಹಾರಿಸಿ ಬರೀ ಓಡಿಸಿಲ್ಲ, ಅವ್ರನ್ನ ಹತ್ಯೆ ಮಾಡಿ ಹಾಕಿದ್ರಿ. ಬರೀ ಆನೆಗಳ ಬಗ್ಗೆ ಹೇಳಿದಾರೆ ಅವರು. ಅಂದರೆ ಇವತ್ತು ಕಾಡು ಪ್ರಾಣಿಗಳನ್ನು ಸಹಿತ ಯಾವ ರೀತಿಯಲ್ಲಿ ನಾವು ಮ್ಯಾನೇಜ್ ಮಾಡಬೇಕು, ಯಾವ ರೀತಿ ಅವಕ್ಕೆ ಟ್ರ್ಯಾಕಿಂಗ್ ಇರ್ತದೆ, ಯಾವ ರೀತಿ ಅವನ್ನು ಓಡಿಸ್ಬೇಕು, ಯಾವ ರೀತಿ ಅಲ್ಲಿ ಏನಪ್ಪ ಅಂದರೆ ಇದನ್ನು ಮಾಡಬೇಕು, ಅವ್ರು ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಸಹಿತ ಇವತ್ತು ಸುಪ್ರೀಂ ಕೋರ್ಟ್ ಹೇಳ್ತದೆ ಅಂತ ಹೇಳಿದ್ರೆ, ಇವರು ಅಲ್ಲಿ ಮಾಂಸ ತಿಂದ ಇನ್ನೊಂದು ಮಾಡಿದ ಅದು ಒಂದು ಯಾವುದೋ ಜಿಂಕೆ ಹೊಡೆದ ಅಂತೇಳಿ ಕೊಲೆ ಮಾಡ್ತಾರೆ ಅಂತ ಹೇಳಿದರ್ಥ ಒಂದು ರಾಕ್ಷಸಿ ಪ್ರವೃತ್ತಿ ಅಂತ. ಆ ರಾಕ್ಷಸಿ ಪ್ರವೃತ್ತಿ ಏನಾಗಿದೆ ಅದಕ್ಕೆ ತನಿಖೆಯಾಗಿ ಶಿಕ್ಷೆ ಆಗದೆ ಹೋದ್ರೆ ಅಲ್ಲಿ ನ್ಯಾಯ ಸಿಕ್ಕಂತೆ ಆಗಲ್ಲ, ಜನನೂ ವಿಶ್ವಾಸಕ್ಕೆ ಬರಲ್ಲ ಸರ್. ಅಲ್ಲ, ಇದು ಅವ್ರು ಹೇಳ್ದಂಗೆ ನನಗೆ ನಮ್ಮ ರಾಜ್ಯ ರಕ್ಷಣೆ ಮಾಡ್ಕೋತೀನಿ ಅಂತ. ರಾಜ್ಯ ಅಲ್ಲ ರೀ ರಕ್ಷಣೆ ಮಾಡೋದು. ಅವ್ರ ಪಾಪ DK ಶಿವಕುಮಾರ್ ಅವರು ಅವತ್ತು ಫಸ್ಟ್ ಇದಕ್ಕೆ ಹೋದಾಗ ಇದಕ್ಕೆ ಮಾಡಿದ್ರು, ಏನು ಯಾವುದು ಕುರ್ಚಿಗೆ ನಮಸ್ಕಾರ ಮಾಡಿದ್ರು, ಬಾಗಿಲಿಗೆ ನಮಸ್ಕಾರ ಮಾಡ್ತಾರೆ, ಅವೆಲ್ಲ ಇದಾವೆ. ಇರಲಿ, ಅದಕ್ಕೆಲ್ಲ ಅದ್ರ ಬಗ್ಗೆ ನಿಮ್ಗೆ ಏನಪ್ಪ ಅಂದ್ರೆ ಒಂದು ಇದು ಇದೆ, ಏನೋ ಭಕ್ತಿ ಭಾವ ಎಲ್ಲ ಇದೆ ಅಂತ ತಿಳ್ಕೊಳ್ಳೋಣ. ಆದರೆ ಅದು ನಿರ್ಜೀವ, ಅದು ಒಂದು ಪ್ರತೀಕ. ಅದು
ಅಲ್ಲಿ ಒಂದು ಏನಂತಂದ್ರೆ ಅದು ಸಾಂಕೇತಿಕ ಅದು ಹಾಂ ಅದು ಇಡೀ ಎಲ್ಲ ಜನ ಕೂಡಿ ಕೊಟ್ಟಿರ್ತಕ್ಕಂಥ ಒಂದು ಚೇರ್ ಅದು ನಿಮಗೆ. ಅದಕ್ಕೆ ನಮಸ್ಕಾರ ಮಾಡ್ತೀರಿ, ಜನರಿಗೆ ನಮಸ್ಕಾರ ಮಾಡಲ್ಲ ಅಂದರೆ ಹೆಂಗೆ? ಹೌದು. ಜನತೆಗೆ ನೀವು ಏನಂತ ಹೇಳಿದಾರಪ್ಪ ಅಂದರೆ ವಿಶ್ವಾಸಪೂರ್ವಕವಾಗಿ ನಡ್ಕೊಳ್ಬೇಕು. ಅದನ್ನು ನೀವು ಅಲ್ಲಿ ಪ್ರದರ್ಶನ ಮಾಡಿ ಜನಸ್ಪಂದನೆ ಇರಲಿ ನಿಮಗೆ. ಅದು ಬಿಟ್ಟುಕೊಟ್ಟು ನೀವು ನಿರ್ಜೀವವಾಗಿರ್ತಕ್ಕಂಥ ಕಟ್ಟಿಗೆ ಕುರ್ಚಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ. ನಮಸ್ಕಾರ ಮಾಡ್ತೀನಿ ಅದಲ್ಲ, ಇದು ಜನಸ್ಪಂದನೆ ಇರಬೇಕು ಪ್ರಜಾಪ್ರಭುತ್ವದಲ್ಲಿ. ಇದು ಬೇರೆ ಬೇರೆ ಒಂದು ಆಧ್ಯಾತ್ಮಿಕವಾಗಿ ಬೇರೆ ದೇವರುಗಳಿರ್ತಾರೆ. ರಾಜಕೀಯ ಪ್ರಜಾಪ್ರಭುತ್ವದಲ್ಲಿ ಇವರೇ ದೇವರು. ಹಾಗೆ ಇವತ್ತು ನಾವು ಇವ್ರನ್ನ ರಾಜ್ಕುಮಾರ್ ಅವ್ರನ್ನ ನೆನೆಸ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅವರು ಸಿನಿಮಾ ವೀಕ್ಷಕರನ್ನ ಏನೋ ಒಂದು ತಮ್ಮ ಫಾಲೋವರ್ಸು ಫ್ಯಾನ್ಸ್ ಅಂತ ತಿಳ್ಕೊಂಡಿರಲಿಲ್ಲ ಅವರು. ಅಭಿಮಾನಿ ದೇವರು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಿಮಗೆ ಮತದಾರ ದೇವರಾಗಬೇಕು ಮತ್ತು ಇಡೀ ಜನತೆಯೂ ದೇವರಾಗಬೇಕು. ಯಾಕಂತ ಹೇಳಿದ್ರಪ್ಪ ಅಂದ್ರೆ ರಾಜಧರ್ಮ ಅಂತ ಬರ್ತೈತೆ ಅಲ್ಲಿ. ನಿಮಗೆ ಮತ ಹಾಕಿದವರು ಬಂತು, ಹಾಕದೇ ಇರೋರು ಬಂತು, ಇಡೀ ರಾಜ್ಯದ ಜನತೆ ನೀವು ಜವಾಬ್ದಾರಿ. ಹೌದು, ಜವಾಬ್ದಾರಿ. ನೀವು ಯಾವುದೇ ಒಂದು ಪಕ್ಷ ಅಲ್ಲ, ಅಲ್ಲಿ ಸರ್ಕಾರದ ಒಂದು ಮುಖ್ಯಸ್ಥರು ನೀವು, ಪ್ರತಿನಿಧಿ ನೀವು. ಅಲ್ಲಿ ಯಾರೋ ಒಂದು ನಿಮ್ಮ ಪಾರ್ಟಿ ಅಂತ ಬಂದಾಗ ಏನಪ್ಪ ಅಂದ್ರೆ ಅವರು ಯಾರು ಬಿ ಕೆ ಹರಿಪ್ರಸಾದ್ ಏನು ಬೇಕಾದರೂ ಅವ್ರು ಮಾತಾಡ್ಬೋದು. ಅವರು ನಮ್ಮ ಪಾರ್ಟಿ ಹಿಂಗೆ, ನಮ್ಮ ಪಾರ್ಟಿದು ಹಿಂಗೆ, ನಮ್ಮ ಪ್ರಕಾರ ಇದು ಜನ ಅವ್ರು ನಮ್ಮವರಲ್ಲ ಅಂತ ಹೇಳ್ಬೋದು ಅವರು. ಆದರೆ ನಿಮಗೆ ಹೇಳಲಿಕ್ಕೆ ಹಕ್ಕಿಲ್ಲ ಅದು. ಹೌದು. ನೀವು ಎಲ್ಲರನ್ನೂ ಏನಪ್ಪ ಅಂದ್ರೆ ನನ್ನ ಜನ ಅಂತ ಹೇಳಬೇಕು. ಯಾಕಂದ್ರಪ್ಪ ಅಂದರೆ ಗೌರ್ಮೆಂಟ್ ನೀವು. ಹಾಗೆ ಪ್ರಜಾಪ್ರಭುತ್ವದಲ್ಲಿ ಗೌರ್ಮೆಂಟ್ ಅದು. ಗೌರ್ಮೆಂಟ್ ಹೇಗಿರ್ಬೇಕು ಹಾಗಿರ್ಬೇಕು ಆ ಸ್ಥಾನದಲ್ಲಿ ಕೂತಿದ್ದೀರಿ ಅಷ್ಟೇ. ಹಾಂ.